ಪತ್ರಿಕೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಈ ದಿನ ಮೈಸೂರು ಜಿಲ್ಲಾ ವಿಶ್ವಕರ್ಮ ಬಡಗಿ ಕೆಲಸಗಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿರುವ ಮಂಟಲಿಂಗಾಚಾರ್ ನಿವೃತ್ತಿ ಜಂಟಿ ನಿರ್ದೇಶಕರು ಶಿಕ್ಷಣ ಇಲಾಖೆ ಹಾಗೂ ಈ ಸಂಘದ ಗೌರವಾಧ್ಯಕ್ಷರು ಹಾಗೆಯೇ ಎಚ್ ನಂಜುಂಡಸ್ವಾಮಿ ಈ ಸಂಘದ ಡೈರೆಕ್ಟರು ಹಾಗೂ ಜಿ ನಾಗರಾಜ್ ಅವರು ಕೂಡ ಈ ಸಂಘದ ಡೈರೆಕ್ಟರು. ಇನ್ನೊಬ್ಬರು ಬರ್ತಾರೆ ಕೆಂಪರಾಜ್ ಅವರು. ಇವತ್ತಿನ ದಿನ ಪ್ರೆಸ್ ಮೀಟ್ ಸಾರಾಂಶ ಏನಂದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿಶ್ವಕರ್ಮ ಕುಲಶಿಷ್ಟ ಅಧ್ಯಯನ ನಡೀತಾ ಇದೆ. ಒಂದು 30 ಜಿಲ್ಲೆಯಲ್ಲಿ ಎಲ್ಲ ಆಲ್ಮೋಸ್ಟ್ 99% ಆಗಿದೆ. ಒಂದು 2 ಜಿಲ್ಲೆಗಳಲ್ಲಿ ಆಗಬೇಕಾಗಿದೆ. ಅದಾದ ನಂತರ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಬಗ್ಗೆ ಮಾತನಾಡಲಿದ್ದಾರೆ ಮಂಟಲಿಂಗಾಚಾರ್ಯ ಅವರು. ಹಾಗೆಯೇ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನ ಆಯ್ಕೆ ಮಾಡಿ ಈ ಬಜೆಟ್ನಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಎಲ್ಲ ವಿಶ್ವಕರ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಕಾಯಕ ಮಾಡುವಂಥ ಕೆಲಸಗಾರರಿಗೆ ಅನುಕೂಲ ಮಾಡಬೇಕಾದ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೀವಿ. ಈ ಅಧ್ಯಯನ ಪೀಠದ ಬಗ್ಗೆ ಮಂಟಲಿಂಗಾಚಾರ್ಯ ಮಾತಾಡ್ತಾರೆ. ಪ್ರಥಮವಾಗಿ ಪ್ರಥಮವಾಗಿ ಸುದ್ದಿ ಮಾಧ್ಯಮ ಬಂಧುಗಳಿಗೆ ಒಂದು ನಮಸ್ಕಾರವನ್ನು ತಿಳಿಸ್ತಾ, ಈ ದಿನ ಈಗಾಗಲೇ ಅಧ್ಯಕ್ಷ ಮಗಣ್ಣಾಚಾರ್ಯ ಅವರು ಹೇಳಿದಾಗೆ ಮೈಸೂರು ಈ ಪತ್ರಿಕಾ ಭವನದಲ್ಲಿ ತಮ್ಮೆಲ್ಲರ ಒಂದು ಬೆಂಬಲವನ್ನು ಕೋರ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಗೌರವ ಜಿಲ್ಲೆ ಸಿದ್ದರಾಮಯ್ಯನವರು ಹಿಂದೆ ನಡೆದಂಥ ವಿಶ್ವಕರ್ಮ ಜಯಂತಿ ಮತ್ತು ಅಮರಶಿಲ್ಪಿ ಜಗನ್ನಾಥೇರಿ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗ 16 ವರ್ಷಗಳಿಂದ ವಿಶ್ವಕರ್ಮ ಸಮುದಾಯದವರು ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಥವಾ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಕೋರ್ತಾ ಇದ್ರು. ಅದನ್ನು ಪರಿಗಣಿಸಿ ವಿಶ್ವಕರ್ಮ ಅಧ್ಯಯನ ಪೀಠ ಅಥವಾ ಸಂಶೋಧನಾ ಕೇಂದ್ರವನ್ನು 2024 ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳಿದರು. ಆದರೆ ಇದು ಕಾರ್ಯಗತ ಆಗಿಲ್ಲ. ಈ ವಿಶ್ವಕರ್ಮ ಅಧ್ಯಯನ ಪೀಠ ಅವರು ಎಲ್ಲಿ ಮಾಡಬೇಕು ಅಂತ ಹೇಳಿಲ್ಲ. ಅದು ಈ ಒಂದು ಗೋಷ್ಠಿಯಲ್ಲಿ ನಾವು ಇಡೀ ರಾಜ್ಯದ ವಿಶ್ವಕರ್ಮ ಸಮುದಾಯಗಳ ಒಂದು ಅನುಕೂಲಕ್ಕೋಸ್ಕರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿಶ್ವಕರ್ಮ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಮುಂಬರುವ 2025ನೇ ಮೊದಲನೇ ಬಜೆಟ್ ಅಧಿವೇಶನದಲ್ಲಿ ಇದಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಸಾಕಷ್ಟು ಅನುದಾನವನ್ನು ಸಿಬ್ಬಂದಿಗಳನ್ನು ನೇಮಕ ಮಾಡಲಿಕ್ಕೆ ಆದೇಶವನ್ನು ಕೊಡಬೇಕು ಅಂತ ಈ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಸರ್ಕಾರದ ನಾವು ಆಗ್ರಹಪೂರ್ವಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ವಿಶ್ವಕರ್ಮ ಅಧ್ಯಯನ ಪೀಠದ ಏಕೆ ಬೇಕು ಅಂದರೆ ವಿಶ್ವಕರ್ಮ ಸಮುದಾಯದ ಒಂದು ಜಾತಿಗೆ ಸೀಮಿತವಲ್ಲ, ಒಂದು ವೃತ್ತಿಗೆ ಸೀಮಿತವಲ್ಲ. ಸುಮಾರು 41 ಪಂಗಡಗಳಿವೆ. ವಿಶ್ವಕರ್ಮ ಸಮುದಾಯದ ಕುಶಲ ಕರ್ಮಗಳನ್ನು ಅನುಸರಿಸಿ ಅನೇಕ ಇತರ ನಮ್ಮ ಸೋದರ ಸಮಾಜಗಳು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶ್ವಕರ್ಮ ಜನಾಂಗದ ಅನ್ನಕ್ಕಿಂತ ವಿಶ್ವಕರ್ಮ ಕುಶಲ ಕರ್ಮಿಗಳು ಯಾರೇ ಇದ್ರು ಅವರೆಲ್ಲರೂ ಕೂಡ ಅನುಕೂಲ ಆಗ್ತದೆ. ವಿಶ್ವಕರ್ಮ ಜನಾಂಗ ನಮಗೆ ಗೊತ್ತಿದೆ. ಕುಶಲ ಕರ್ಮಿಗಳು ಬಹುಶಃ ಜಗತ್ತಿನ ಕಲೆ ಸಂಸ್ಕೃತಿಯನ್ನು ಪ್ರಾರಂಭಿಸಿ ಉಳಿಸಿ ಬೆಳೆಸಿ ಎಲ್ಲರ ಜೀವನಕ್ಕೆ ಅನುಕೂಲವನ್ನು ಕೊಡ್ತಕ್ಕಂಥ ಏಕೈಕ ಒಂದು ಸಮಾಜ. ಉದಾಹರಣೆಗೆ ರೈತರ ಬೆನ್ನೆಲುಬು, ರೈತರ ಹಿಂದೆ ಇರ್ತಕ್ಕಂಥ ವಿಶ್ವಕರ್ಮ ವೃತ್ತಿ. ಪ್ರತಿಯೊಂದು ಮನೆಗಳಲ್ಲೂ ವಿಶ್ವಕರ್ಮದ ಸೇವೆ ಬೇಕಲೇಬೇಕಾಗಿದೆ. ಇಂತಹ ವಿಶ್ವಕರ್ಮ ಅಧ್ಯಯನ ಪೀಠ ಮಾಡೋದ್ರಿಂದ ಅನೇಕ ಕುಶಲ ಕರ್ಮಿಗಳಿಗೆ ಅವರ ಪರಿಣಿತಿಯನ್ನು ಜಾಸ್ತಿ ಮಾಡಿ ಅವರ ವೃತ್ತಿಯ ದಕ್ಷತೆಯನ್ನು ಹೆಚ್ಚಿಸಿ ಅವರ ಜೊತೆಗೆ ಇದರ ವೃತ್ತಿಗಳು ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ವಿಶ್ವಕರ್ಮ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು. ಅದರಲ್ಲೂ ಮೈಸೂರು ವಿಶ್ವವಿದ್ಯಾಲಯದ ಮಂಗಣಾಚಾರ್ಯಗಳಿಗೆ ವಿಶ್ವಕರ್ಮ ಕುಲಶಾಸ್ತ್ರ ಅಧ್ಯಯನ ಮುಗಿತಾ ಬಂದಿದೆ.
ಬಹುಶಃ ಏಪ್ರಿಲ್ ಮೇನಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ವಿಶ್ವಕರ್ಮ ಜನಾಂಗದ ಬಗ್ಗೆ, ವೃತ್ತಿ ಬಗ್ಗೆ, ಅವರ ಆಚಾರ ವಿಚಾರಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ಸಂಗ್ರಹ ಆಗಿದೆ, ದಾಖಲೆಗಳು ಸಂಗ್ರಹ ಆಗಿದೆ ಮತ್ತು ವಿಶ್ವಕರ್ಮ ಸಮುದಾಯದವರ ಬಗ್ಗೆ ಹೆಚ್ಚಿನ ಒಂದು ಕಾರ್ಯ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮಾಡಿದ್ರೆ ಅನೇಕ ರೀತಿಯಲ್ಲಿ ಅವರಿಗೆ ಪೂರಕವಾದ ವಾತಾವರಣ ಇದೆ. ಆ ನಿಟ್ಟಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿಶ್ವಕರ್ಮ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದ ಅನುದಾನವನ್ನು ಮುಂಬರುವ ಮಾರ್ಚ್ 25 ಒಂದು ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಸಮುದಾಯದ ಪರವಾಗಿ ತುಂಬ ಹೃದಯದ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ.